ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು GK ಕರ್ನಾಟಕ. ಪ್ರವಾಸಿಗರಿಗೆ ಹಾಗೂ ಕಾಲಿಗೆ ಚಕ್ರ ಕಟ್ಟಿಕೊಂಡು ತಿರುಗುವವರಿಗೆ ನೇರ ಸಪಾಟು ರಸ್ತೆಗಳು ಮತ್ತೇರಿಸುವುದಿಲ್ಲ. ರೋಮಾಂಚಕ ರಸ್ತೆಗಳು ಸಿಕ್ಕರೆ ಅದಕ್ಕಿಂತ ಖುಷಿ ಮತ್ತೊಂದಿಲ್ಲ. ಕೆಲವು ಹಾದಿಗಳಂತೂ ನೇರವಾಗಿ ಮನಸ್ಸಿಗೆ ದಾರಿ ಮಾಡಿಕೊಂಡು ಹೋಗಿ ಕೂತು ಬಿಡುತ್ತವೆ. ಅಂತಹ ಹಲವು ಮನೋಹರ ರಸ್ತೆಗಳ ಪರಿಚಯ ಮಾಡುವುದೇ ಈ ವಿಡಿಯೋದ ಉದ್ದೇಶವಾಗಿದೆ. ಈ ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತದೆ, ಆದ್ದರಿಂದ ಕೊನೆವರೆಗೂ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ. ಅಂತಹ ಸುಂದರವಾದ ರಸ್ತೆಗಳು ಕರ್ನಾಟಕದಲ್ಲಿ ಸಾಕಷ್ಟಿವೆ. ಆದರೆ ಟಾಪ್ 8ರಲ್ಲಿ ಸ್ಥಾನ ಪಡೆದ ರಸ್ತೆಗಳು ಯಾವುವು ಎಂಬುದನ್ನು ನೋಡೋಣ. ಇದು ಭಾಗ 1ನೇ ವಿಡಿಯೋ ಆಗಿರುತ್ತದೆ. ಟಾಪ್ 8. ಹೊಸನಗರ ಟು ಯಡೂರು 20 ಕಿಲೋಮೀಟರ್ ರಸ್ತೆ. ಶಿವಮೊಗ್ಗ ಜಿಲ್ಲೆಯ ಹೊಸನಗರ ತಾಲೂಕು ಕೇಂದ್ರದಿಂದ ಯಡೂರಿಗೆ ಸಾಗುವಾಗ ಸಿಗುವ ರಸ್ತೆ ಇದು. ಮಲೆನಾಡಿನ ಯಾವುದೇ ರಸ್ತೆಯಲ್ಲಿ ಸಾಗಿದರೂ ಹಸಿರು ಭತ್ತದ ಗದ್ದೆಗಳೇ ಕಣ್ಣಿಗೆ ಬೀಳುತ್ತವೆ. ರಸ್ತೆಯ ಎರಡೂ ಬದಿಗಳಲ್ಲಿರುವ ಗದ್ದೆಗಳಲ್ಲಿ ಬಿಳಿ ಕೊಕ್ಕರೆಗಳು ರಾಶಿ ರಾಶಿಯಾಗಿ ಕಾಣಸಿಗುತ್ತವೆ. ಹೇಮಂತ ಋತುವಿನಲ್ಲಿ ವಿಧ ವಿಧದ ಸಸ್ಯ ಶ್ಯಾಮಲೆಯನ್ನು ಕಣ್ತುಂಬಿಸಿಕೊಂಡು ಮುಂದಕ್ಕೆ ಸಾಗುವುದಕ್ಕಿಂತ ಗದ್ದೆಯ ಬೇಲಿ ಬದಿಯಲ್ಲಿ ಅರಳಿ ನಿಂತಿರುವ ಹೂವುಗಳ ಬಳಿ ನೀವು ಹೋಗುತ್ತಿರುವುದನ್ನು ವಾಹನಗಳನ್ನು ಒಂದಷ್ಟು ಹೊತ್ತು ನಿಲ್ಲಿಸಿ ಈ ಗದ್ದೆಗಳ ಸೌಂದರ್ಯವನ್ನು ಆಹ್ವಾದಿಸುವುದೇ ಚಂದ. ಟಾಪ್ 7. ಬಯಲುದಾರಿಯ ಗದಗ ಟು ಕತ್ತಮಲ್ಲಯ್ಯ ದೇಗುಲ 25 ಕಿಲೋಮೀಟರ್ ರಸ್ತೆ. ಬಯಲು ಸೀಮೆಯಲ್ಲಿ ಅಪರೂಪಕ್ಕೆಂಬಂತೆ ಕಾಣಸಿಗುವ ಗುಡ್ಡಗಳಲ್ಲಿ ಸಂಚರಿಸುವುದು ಮಲೆನಾಡಿನ ಬೆಟ್ಟದ ದಾರಿಯಲ್ಲಿ ಸಂಚರಿಸುವುದಕ್ಕಿಂತ ಬಹಳ ಭಿನ್ನ ಅನುಭವ. ಅಂಥದ್ದೇ ಒಂದು ಹಾದಿ ಗದಗದಲ್ಲಿದೆ. ಕಪ್ಪತ್ತ ಗುಡ್ಡವು ಗದಗದಲ್ಲಿ ಸಾಕಷ್ಟು ಅರಣ್ಯ ಹೊಂದಿರುವ ಪ್ರದೇಶ. ಕಪ್ಪತ್ತ ಗುಡ್ಡದ ಸುತ್ತಲೂ ಇರುವ ಗ್ರಾಮಗಳಿಗೆ ಹೋಗುವಾಗ ಅಕ್ಕಪಕ್ಕದಲ್ಲಿ ಕಂಡುಬರುವ ಬೃಹದಾಕಾರದ ಗುಡ್ಡಗಳನ್ನು ನೋಡುತ್ತಾ ಹೋಗುವುದೇ ಒಂದು ವಿಶೇಷ ಅನುಭವ. ಮಳೆಗಾಲದಲ್ಲಿ ಗುಡ್ಡಗಳೆಲ್ಲ ಹಚ್ಚ ಹಸಿರಾಗಿರುವುದರಿಂದ ಗುಡ್ಡದ ಮಧ್ಯದ ದಾರಿಯಲ್ಲಿ ಸಾಗುವ ಅನುಭವ ಅವರ್ಣನೀಯ. ಗದಗ ಜಿಲ್ಲಾ ಕೇಂದ್ರದಿಂದ ಕಪ್ಪತ್ತ ಗುಡ್ಡ ವ್ಯಾಪ್ತಿಯಲ್ಲಿರುವ ಕಪ್ಪತ್ತ ಮಲ್ಲಯ್ಯ ದೇವಸ್ಥಾನಕ್ಕೆ ತೆರಳುವ ವೇಳೆಯಲ್ಲಿ ಈ ರಮ್ಯ ಪ್ರಯಾಣದ ಹಾದಿ ಸಿಗುತ್ತದೆ. ಟಾಪ್ 6. ಚಾಮರಾಜನಗರದ ಅರಣ್ಯದ ಕೆ ಗುಡಿಯ ಆರಂಭದ ಅರಣ್ಯದಿಂದ 20 ಕಿಲೋಮೀಟರ್ ಅಂತ್ಯದ ಅರಣ್ಯದವರೆಗೆ ಈ ರಸ್ತೆ ಇದೆ. ಚಾಮರಾಜನಗರದ ಅರಣ್ಯಧಾಮದ ಒಳಗೆ ಹೋದರೆ ಸಿಗುವ ಮನೋಹರ ತಾಣಗಳಲ್ಲಿ ಕೆ ಗುಡಿ ಕೂಡ ಒಂದು. ಖ್ಯಾತ ದೇವರ ಗುಡಿ ಎಂದು ಕರೆಸಿಕೊಳ್ಳುವ ಈ ವನ್ಯಧಾಮದ ಒಳಗೆ ಕಾಲಿಟ್ಟರೆ ರೋಮಾಂಚಕ ಹಾದಿಗಳು ಎದುರಾಗುತ್ತವೆ. ಅರಣ್ಯಧಾಮಗಳ ಒಳರಸ್ತೆಗಳಲ್ಲಿ ಅರಣ್ಯ ಇಲಾಖೆಯ ಜೀಪುಗಳಲ್ಲಿ ಸಾಗುವ ಆನಂದವೇ ಬೇರೆ. ಈ ರಸ್ತೆಯನ್ನೇ ಗಮನಿಸಿ. ಇದು ಕಾಡಿನ ಒಂದು ಮೂಲೆಯಿಂದ ಮತ್ತೊಂದು ಮೂಲೆಯ ತನಕ ಚಾಚಿಕೊಂಡಿದೆ. ಈ ಹಾದಿಯಲ್ಲಿ ಆ್ಯಂಟಿ ಪೋಚಿಂಗ್ ಕ್ಯಾಂಪುಗಳು ಎದುರಾಗುತ್ತವೆ. ಅನೇಕ ತೊರೆಗಳು, ಕೊಳಗಳು ಸಿಗುತ್ತವೆ. ಅದೃಷ್ಟವಿದ್ದರೆ ಪ್ರಾಣಿಗಳು ಎದುರಾಗಬಹುದು. ಹುಲ್ಲುಗಾವಲಿನಲ್ಲಿ ಆನೆಗಳ ದಿಂಡು ಮೇಯುವುದನ್ನು ನೋಡಬಹುದು. ಟಾಪ್ 5. ಗುಂಡ್ಲುಪೇಟೆ ಟು ಬಂಡೀಪುರ 24 ಕಿಲೋಮೀಟರ್ ರಸ್ತೆ. ಬಂಡೀಪುರ ರಾಷ್ಟ್ರೀಯ ಉದ್ಯಾನ ಹುಲಿ ಸೇರಿದಂತೆ ಹಲವು ವನ್ಯಜೀವಿಗಳ ಆವಾಸ ತಾಣ. ತಮಿಳುನಾಡು ಹಾಗೂ ಕೇರಳದ ಗಡಿ ಭಾಗದ ತನಕ ಬಂಡೀಪುರ ರಾಷ್ಟ್ರೀಯ ಉದ್ಯಾನದ ಹೆದ್ದಾರಿಯಲ್ಲಿ ಸಂಚರಿಸುವುದು ಸಾಹಸ ಪ್ರಿಯರ ಮೈ ನವಿರೇಳಿಸುತ್ತದೆ. ಈ ಮಾರ್ಗದ ಕೆಲವೆಡೆ ವಾಹನದಿಂದ ಕೆಳಗಿಳಿಯುವುದು, ಫೋಟೋ ತೆಗೆಯುವುದು ನಿಷಿದ್ಧ. ಗುಂಡ್ಲುಪೇಟೆಯಿಂದ ತಮಿಳುನಾಡಿಗೆ ತೆರಳುವ ಮಂದಿ ಗೋಪಾಲಸ್ವಾಮಿ ಬೆಟ್ಟದ ವಲಯ ಕಚೇರಿಯಿಂದ ರಾಜ್ಯ ಗಡಿ ಭಾಗದ ಕೆಕ್ಕನಹಳ್ಳವರೆಗೆ ಹಸಿರುಮಯ ರಸ್ತೆಯಲ್ಲಿ ತೆರಳಬಹುದು. ಗುಂಡ್ಲುಪೇಟೆಯಿಂದ ಕೇರಳಕ್ಕೆ ತೆರಳುವ ಮದ್ದೂರು ಗಡಿಯಿಂದ ಮೂಲೆ ಹೊಳೆಯವರೆಗಿನ ರಸ್ತೆಯು ರೋಮಾಂಚಕ. ಈ ಮಾರ್ಗದಲ್ಲಿ ಅಪಾಯಕಾರಿ ಪ್ರಾಣಿಗಳು ಸದಾ ಸಂಚರಿಸುತ್ತಿರುತ್ತವೆ, ಹೀಗಾಗಿ ಎಚ್ಚರ ಅಗತ್ಯ. ಟಾಪ್ 4. ಮಡಿಕೇರಿ ಟು ಸಂಪಾಜೆ 30 ಕಿಲೋಮೀಟರ್ ರಸ್ತೆ. ಕೊಡಗು ಕರ್ನಾಟಕದ ಕಾಶ್ಮೀರ. ಅಷ್ಟೆಂದ ಮೇಲೆ ಮಜಾ ಕೊಡುವ ರಸ್ತೆಗಳಿಗೂ ಕೊರತೆ ಏನಿಲ್ಲ. ಪುಟ್ಟ ಜಿಲ್ಲೆಯ ಹಲವು ರಸ್ತೆಗಳು ಡ್ರೈವಿಂಗ್ ಹವ್ಯಾಸಗಳಿಗೆ ಸವಾಲಿನ ಜೊತೆಗೆ ಆಹ್ಲಾದವನ್ನು ಉಣಬಡಿಸುತ್ತದೆ. ಈ ಪೈಕಿ ಮಡಿಕೇರಿಯಿಂದ ಸಂಪಾಜೆಗೆ ಹೋಗುವ 30 ಕಿಲೋಮೀಟರ್ ದೂರದ ಮಾರ್ಗ ಕೂಡ ಒಂದು. ರಸ್ತೆಯುದ್ದಕ್ಕೂ ಅಲ್ಲಲ್ಲಿ ತಿರುವುಗಳಿರುವುದರಿಂದ ಅತ್ತಿಂದತ್ತ ವಾಹನಗಳನ್ನು ತಿರುಗಿಸುತ್ತಾ ಎಂಜಾಯ್ ಮಾಡಿಕೊಂಡು ಸಾಗಬಹುದಾಗಿದೆ. ಹಾದಿಯುದ್ದಕ್ಕೂ ಕಾಫಿ ತೋಟಗಳು, ಅಲ್ಲಲ್ಲಿ ಬೆಟ್ಟಗುಡ್ಡಗಳ ಸಾಲು ಕಾಣಸಿಗುತ್ತದೆ. ಮಳೆಗಾಲದಲ್ಲಿ ಮಳೆಯ ನಡುವೆ ಆಗಾಗ್ಗೆ ಮಂಜು ಮುಸುಕಿದ ವಾತಾವರಣ ಕಂಡುಬರುತ್ತದೆ. ಹೆದ್ದಾರಿಯಾಗಿರುವುದರಿಂದ ಸಂಚಾರಕ್ಕೆ ಯಾವುದೇ ಅಡ್ಡಿ ಇಲ್ಲ. ಮಳೆಗಾಲದಲ್ಲಿ ರಸ್ತೆಯಲ್ಲಿ ಸಣ್ಣ ಸಣ್ಣ ಜಲಪಾತಗಳ ದರ್ಶನವಾಗುತ್ತದೆ. ಟಾಪ್ 3. ಮೈಸೂರು ಟು ಊಟಿ 156 ಕಿಲೋಮೀಟರ್ ರಸ್ತೆ. ಭೌಗೋಳಿಕವಾಗಿ ತಮಿಳುನಾಡಿನಲ್ಲಿರುವ ಮೈಸೂರಿಗೆ ಸಮೀಪದಲ್ಲಿರುವ ಊಟಿ ದಕ್ಷಿಣ ಭಾರತದ ಪ್ರಮುಖ ಗಿರಿಧಾಮಗಳಲ್ಲಿ ಒಂದು. ವರ್ಷವಿಡೀ ಈ ತಾಣಕ್ಕೆ ಪ್ರವಾಸಿಗರು ಎಲ್ಲಿಲ್ಲದಂತೆ ಪ್ರಯಾಣ ಬೆಳೆಸುತ್ತಾರೆ. ಬೇಸಿಗೆಯಲ್ಲಿ ಜನದಟ್ಟಣೆ ಹೆಚ್ಚು. ಹಿಡಿದಾಗ ಸಿಗುವಷ್ಟೇ ಸುಂದರ ಅನುಭವ ಮೈಸೂರಿನಿಂದ ಊಟಿಗೆ ಹೋಗುವಾಗಲೂ ಸಿಗುತ್ತದೆ. ಮೈಸೂರಿನಿಂದ ಊಟಿಗೆ ಹೋಗುವ ಮಾರ್ಗ ಇರುವುದೇ 2 ಅಭಯಾರಣ್ಯಗಳ ನಡುವೆ. ಮೈಸೂರಿನಿಂದ ನಂಜನಗೂಡು ತಲುಪಿದರೆ ಅಲ್ಲಿ ಅತ್ಯಂತ ಪುರಾತನ ರೈಲ್ವೆ ಸೇತುವೆ ನೋಡಬಹುದು.
ಮುಂದೆ ಸಾಗಿ ಗುಂಡ್ಲುಪೇಟೆ ದಾಟಿದರೆ ಬಂಡೀಪುರ ಅಭಯಾರಣ್ಯ ಸಿಗುತ್ತದೆ. ಕಾಡಿನ ಪುಟ್ಟ ರಸ್ತೆಯೊಳಗೆ ಎರಡು ಬದಿಯಲ್ಲಿ ಹಸಿರು ರಾಶಿಯನ್ನು ಕಣ್ತುಂಬಿಕೊಳ್ಳಬಹುದು. ಎಲ್ಲೆಂದರಲ್ಲಿ ಓಡುವ ಜಿಂಕೆ, ಗಾಂಭೀರ್ಯದಿಂದ ನಡೆದಾಡುವ ಆನೆ, ಇತರೆ ಪಕ್ಷಿ ಪ್ರಾಣಿಗಳನ್ನು ನೋಡುತ್ತಾ ಸಾಗಿದರೆ ತಮಿಳುನಾಡಿನ ಮಧುಮಲೈ ಅರಣ್ಯ ಬಂದು ಬಿಡುತ್ತದೆ. ಅದು ಕೂಡ ಅಭಯಾರಣ್ಯ. ಬಂಡೀಪುರ ಹಾಗೂ ಮಧುಮಲೈ ಎರಡೂ ಹುಲಿ ರಕ್ಷಿತಾರಣ್ಯಗಳಾಗಿದ್ದು, ಅಪ್ಪಿತಪ್ಪಿ ಹುಲಿ ಕಂಡರೆ ಅಪರೂಪದ ಅನುಭವ ನಿಮ್ಮದಾಗುತ್ತದೆ. ಅಲ್ಲಿಂದ ಗೂಡಲೂರಿಗೆ ಕ್ರಮಿಸಿದರೆ ಚಹಾ ತೋಟಗಳು ಕಣ್ಣಿಗೆ ರಸದೌತಣ ಬಡಿಸುತ್ತವೆ. ಟಾಪ್ 2 ಬೀದರ್ನಿಂದ ನೌಬಾದ್ 17.6 ಕಿಲೋಮೀಟರ್ ರಸ್ತೆ. ತೆಲಂಗಾಣ ಹಾಗೂ ಮಹಾರಾಷ್ಟ್ರದ ಗಡಿಗೆ ಹೊಂದಿಕೊಂಡಿರುವ ಬೀದರ್ ಜಿಲ್ಲೆಯಲ್ಲಿ ರಾಜ್ಯದಲ್ಲಿಯೇ ಮಾದರಿಯಾದ ಚತುಷ್ಪಥದ ವರ್ತುಲ ರಸ್ತೆ ನಿರ್ಮಾಣವಾಗಿದೆ. ಈ ರಸ್ತೆಯ ಪ್ರಯಾಣ ಎಷ್ಟು ಖುಷಿ ಎಂದರೆ, ಪ್ರತಿನಿತ್ಯ ಈ ರಸ್ತೆ ಬದಿಯಲ್ಲಿ ನಿಂತು ಸೆಲ್ಫಿ ತೆಗೆದುಕೊಳ್ಳುವ ಯುವಕರ ದಂಡೇ ಕಾಣಿಸುತ್ತದೆ. ಆಹ್ಲಾದಕರ ಅನುಭವ ನೀಡುವ ಈ ವರ್ತುಲ ರಸ್ತೆಯ ಜಿಲ್ಲಾ ಕೇಂದ್ರ ಬೀದರ್ನ ಕೋಲಾರ್ ಕೈಗಾರಿಕಾ ಕೇಂದ್ರದಿಂದ ಆರಂಭವಾಗಿ ಪಶುವೈದ್ಯ ವಿಶ್ವವಿದ್ಯಾಲಯದ ಮಾರ್ಗವಾಗಿ ಹೈದರಾಬಾದ್ ಮಾರ್ಗದ ದೇವದೇವವನ, ಅಲ್ಲಿಂದ ಚಿಕ್ಕಪೇಟ್ ಹಾಗೂ ನೌಬಾದ್ವರೆಗೆ ಸುಮಾರು 17.6 ಕಿಲೋಮೀಟರ್ ಇದೆ. ನಗರದ ಹೊರವಲಯದಲ್ಲಿ ಹಾದು ಹೋಗಿರುವ ಈ ರಸ್ತೆಯಲ್ಲಿ ಹೆಚ್ಚೇನೂ ಸಂಚಾರ ದಟ್ಟಣೆ ಇರದು. ಹೀಗಾಗಿ ಸುಂದರ ಹಾದಿಯ ಜಾಲಿ ರೈಡ್ ಮನಸ್ಸನ್ನು ತಣಿಸುತ್ತದೆ. ಅಕ್ಕಪಕ್ಕ ಕಾಣಿಸುವ ಹಸಿರು ಸಸ್ಯ ಶ್ಯಾಮಲೆಯ ಮನಸ್ಸಿಗೆ ಮುದ ನೀಡುತ್ತದೆ. ಟಾಪ್ 1 ಮರವಂತೆಯಿಂದ ಉಡುಪಿ 55 ಕಿಲೋಮೀಟರ್. ಒಂದು ಕಡೆ ನದಿ, ಮತ್ತೊಂದು ಬದಿ ಸಮುದ್ರ, ಮಧ್ಯೆ ಸುಂದರವಾದ ರಸ್ತೆ. ಈ ರಸ್ತೆಯಲ್ಲಿ ಹೋಗುವ ಸುಖ ವಿವರಿಸುವುದು ಅಸಾಧ್ಯ. ಅದು ಮರವಂತೆ. ಉಡುಪಿಯಿಂದ 55 ಕಿಲೋಮೀಟರ್ ದೂರದಲ್ಲಿರುವ ಈ ಜಾಗವನ್ನು ಹುಡುಕಿಕೊಂಡು ಹೋಗುವ ಪ್ರವಾಸಿಗರ ಸಂಖ್ಯೆ ಲೆಕ್ಕ ಇಡಲಾಗದು. ಅದ್ಭುತ ಬೀಚು, ಕಣ್ಮನ ತಣಿಸುವ ಬಣ್ಣಗಳು ಎಲ್ಲವೂ ಸೇರಿ ಮಾಯಾಲೋಕ ಸೃಷ್ಟಿಯಾಗಿದೆ. ಪ್ರಕೃತಿಯ ವೈಶಿಷ್ಟ್ಯತೆಯನ್ನು ಮೆರೆಯುವ ಈ ರಸ್ತೆಯಲ್ಲಿ ಸಾಗುತ್ತಾ ಎರಡು ಬದಿಯಲ್ಲಿ ಕಣ್ಣು ಹಾಯಿಸುತ್ತಾ ಹೋದರೆ ಮನಸ್ಸು ಉಲ್ಲಾಸದಿಂದ ಅರಳುವುದರಲ್ಲಿ ಸಂಶಯವೇ ಇಲ್ಲ. ಅರಬ್ಬಿ ಸಮುದ್ರ ಮತ್ತು ಸೌಪರ್ಣಿಕ ನದಿ ಮಧ್ಯೆ ಇರುವ ಈ ರಸ್ತೆ 1 ಕಿಲೋಮೀಟರ್ ಉದ್ದಕ್ಕೂ ಚಂದ ಸವಿಯುತ್ತಾ ಸಾಗಬಹುದು. ಅಕ್ಕಪಕ್ಕದಲ್ಲಿರುವ ತೆಂಗಿನ ಮರಗಳ ತೋಟ ನಿಮ್ಮನ್ನು ಸ್ವಾಗತಿಸುವುದು ನೋಡುವುದೇ ಸೊಗಸು. ಉಡುಪಿಯಿಂದ ಕಾರವಾರಕ್ಕೆ ಸಾಗುವ ವೇಳೆ ಈ ರಸ್ತೆ ಸಿಗುತ್ತದೆ. ಇವು ಫ್ರೆಂಡ್ಸ್ ಕರ್ನಾಟಕದ 8 ಅತ್ಯಂತ ಸುಂದರವಾದ ರಸ್ತೆಗಳು. ಇದು ಭಾಗ 1 ವಿಡಿಯೋ. ಮುಂದಿನ 2ನೇ ಭಾಗ ಶೀಘ್ರದಲ್ಲಿ